ಟೀಮ್ ಇಂಡಿಯಾ ಗೆಲುವು ಭವಿಷ್ಯದ ಪೀಳಿಗೆಗೆ ಸ್ಫೂರ್ತಿಯಾಗುತ್ತೆ. ವಿಶ್ವ ಚಾಂಪಿಯನ್ ತಂಡಕ್ಕೆ ಪ್ರಧಾನಿಯವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಟೀಮ್ ಇಂಡಿಯಾ ಗೆಲುವು ಭವಿಷ್ಯದ ಪೀಳಿಗೆಗೆ ಸ್ಫೂರ್ತಿಯಾಗುತ್ತೆ. ವಿಶ್ವ ಚಾಂಪಿಯನ್ ತಂಡಕ್ಕೆ ಪ್ರಧಾನಿಯವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಐತಿಹಾಸಿಕ ಗೆಲುವು ಎಲ್ಲರನ್ನೂ ಕೂಡ ಕ್ರೀಡೆ ಕಡೆ ಆಕರ್ಷಿಸುತ್ತೆ. ಈ ಕ್ಷಣ ಆಚರಿಸಲು ಇಡೀ ಭಾರತವೇ ಒಂದಾಗಿದೆ. ದೇಶಾದ್ಯಂತ ಭಾರತೀಯರ ಹೃದಯವನ್ನ ಗೆದ್ದಿದ್ದಾರೆ ನಾರಿಮಣಿಯರು. ಟೀಮ್ ಇಂಡಿಯಾ ಗೆಲುವು ಭವಿಷ್ಯದ ಪೀಳಿಗೆಗೆ ಸ್ಫೂರ್ತಿಯಾಗುತ್ತೆ ಅಂತ ವಿಶ್ವ ಚಾಂಪಿಯನ್ ತಂಡಕ್ಕೆ ಪ್ರಧಾನಿಯವರ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಐತಿಹಾಸಿಕ ಗೆಲುವು ಎಲ್ಲರನ್ನೂ ಕೂಡ ಕ್ರೀಡೆ ಕಡೆ ಆಕರ್ಷಿಸುತ್ತೆ. ಈ ಕ್ಷಣ ಆಚರಿಸಲು ಇಡೀ ಭಾರತವೇ ಒಂದಾಗಿದೆ. ದೇಶದಾದ್ಯಂತ ಭಾರತೀಯರ ಹೃದಯ ಗೆದ್ದಿದ್ದಾರೆ ಅಂತ ಪ್ರಧಾನಿಯವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ನೀವು ಕೂಡ ಗಮನಿಸ್ತಾ ಇದ್ದೀರಾ. ಟ್ವೀಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿಯವರು ಅಭಿನಂದನೆಯನ್ನ ಸಲ್ಲಿಸುವ ಕೆಲಸವನ್ನ ಮಾಡಿದ್ದಾರೆ. ಟೀಮ್ ಇಂಡಿಯಾ ಗೆಲುವನ್ನ ಸಾಧಿಸಿದೆ, ಹಾಗಾಗಿ ಸಾಕಷ್ಟು ಅಭಿಮಾನಿಗಳು ಅಭಿನಂದನೆಯನ್ನ ಸಲ್ಲಿಸುವ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಒಂದು ಟ್ವೀಟ್ ಮಾಡುವ ಮೂಲಕ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಐತಿಹಾಸಿಕ ಗೆಲುವು ಎಲ್ಲರನ್ನೂ ಕೂಡ ಕ್ರೀಡೆ ಕಡೆ ಆಕರ್ಷಣೆ ಮಾಡುತ್ತೆ. ಎಲ್ಲರಿಗೂ ಕೂಡ ಕ್ರೀಡೆಯ ಕಡೆ ಉತ್ಸಾಹ ಬರುತ್ತೆ. ಎಲ್ಲರನ್ನೂ ಕ್ರೀಡೆಯ ಕಡೆ ಸೆಳೆಯಲು ಇದು ಕೂಡ ಒಂದು ಕಾರಣ ಆಗುತ್ತೆ ಅಂತ ವಿಶ್ ಮಾಡಿದ್ದಾರೆ. ಈ ಕ್ಷಣವನ್ನು ಆಚರಿಸಲು ಇಡೀ ಭಾರತವೇ ಒಂದಾಗಿದೆ. ಬಹಳ ಖುಷಿಯ ವಿಚಾರ ಇದು. ದೇಶದಾದ್ಯಂತ ಭಾರತೀಯರ ಹೃದಯ ಗೆದ್ದಿದ್ದಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿಯವರು ಟ್ವೀಟ್ ಮಾಡುವ ಮೂಲಕ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಆ ಒಂದು ಟ್ವೀಟ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಸಂಘಟಿತ ಪರಿಶ್ರಮಕ್ಕೆ ಒಲಿದ ವಿಶ್ವಕಪ್ ಕಿರೀಟ. ಭಾರತದ ಆಟಗಾರ್ತಿಯರಿಗೆ ರಾಹುಲ್ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ಡಿಕೆಶಿ ಅವರು ವಿಶ್ ಮಾಡಿದ್ದಾರೆ. ಕ್ರಿಕೆಟ್ ದೇವರು ಸಚಿನ್ ತೆಂಡೂಲ್ಕರ್, ವಿರಾಟ್ ಕೊಹ್ಲಿ ಎಲ್ಲರೂ ಕೂಡ ವಿಶ್ ಮಾಡಿದ್ದಾರೆ. ಕ್ರೀಡಾಂಗಣದಲ್ಲಿ ರೋಹಿತ್ ಶರ್ಮಾ ಭಾವುಕರಾದರು. ಸಂಘಟಿತ ಪರಿಶ್ರಮಕ್ಕೆ ಒಲಿದ ವಿಶ್ವಕಪ್ ಕಿರೀಟ. ಭಾರತದ ಆಟಗಾರ್ತಿಗಳಿಗೆ ರಾಹುಲ್ ಅವರು ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಕೂಡ ವಿಶ್ ಅನ್ನ ಮಾಡಿದ್ದಾರೆ. ಇನ್ನು ಆ ಒಂದು ಟ್ವೀಟ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಾ. ಕ್ರಿಕೆಟ್ ದೇವರು ಅಂತ ಅನಿಸ್ಕೊಂಡಿರುವ ಸಚಿನ್ ತೆಂಡೂಲ್ಕರ್, ವಿರಾಟ್, ಕ್ರೀಡಾಂಗಣದಲ್ಲಿ ರೋಹಿತ್ ಶರ್ಮಾ ಕೆಲವೊಂದಿಷ್ಟು ಸಮಯ ಭಾವುಕರಾದರು. ಏಕೆಂತಂದ್ರೆ ಎಲ್ಲರ ಕನಸನ್ನ ನಾರಿಯರು ನನಸು ಮಾಡಿದ್ದಾರೆ. ಎಲ್ಲರ ಕನಸಿಗೆ ಈಗ ರೆಕ್ಕೆ ಬಂದಿದೆ. ಚೊಚ್ಚಲ ವಿಶ್ವಕಪ್ ತಮ್ಮದಾಗಿಸಿಕೊಂಡಿದ್ದಾರೆ. ದಕ್ಷಿಣ ಆಫ್ರಿಕಾವನ್ನ ಮಂಡಿಯೂರಿಸಿ ಗೆದ್ದು ಬೀಗಿದೆ ಭಾರತ. ಇನ್ನು ಬಹಳ ಚೆನ್ನಾಗಿ ಆಟ ಆಡಿದ್ದಾರೆ ನಮ್ಮ ಆಟಗಾರ್ತಿಯರು. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಕ್ಷಣವನ್ನ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ರೋಹಿತ್ ಶರ್ಮಾ ಅವರು ಕ್ರೀಡಾಂಗಣದಲ್ಲಿ ಭಾವುಕರಾದರು. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಗಣ್ಯಾತಿ ಗಣ್ಯರು ಎಲ್ಲರೂ ಕೂಡ ಅಭಿನಂದನೆಯನ್ನ ಮಾಡ್ತಾ ಇದ್ದಾರೆ, ವಿಶ್ ತಿಳಿಸ್ತಾ ಇದ್ದಾರೆ. ಯಾಕೆಂತಂದ್ರೆ ಎಲ್ಲರ ಕನಸನ್ನ ನನಸು ಮಾಡಿರುವ ಹಿನ್ನೆಲೆ ಎಲ್ಲರೂ ಕೂಡ ವಿಶ್ ಮಾಡ್ತಾ ಇದ್ದಾರೆ. ವಿಶ್ವಕಪ್ ಟೀಮ್ ಇಂಡಿಯಾಗೆ 51 ಕೋಟಿ ರೂಪಾಯಿ ಘೋಷಣೆ. ಮಹಿಳೆಯರ ಬಹುಮಾನದ ಹಣ 300% ಏರಿಕೆ. ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿಶ್ವಕಪ್ ಗೆದ್ದ ಮಹಿಳಾ ತಂಡಕ್ಕೆ ಬಂಪರ್ ಗಿಫ್ಟ್ ಅನ್ನ ನೀಡಲಾಗಿದೆ. ಟೀಮ್ ಇಂಡಿಯಾಗೆ 51 ಕೋಟಿ ರೂಪಾಯಿ ಘೋಷಣೆ ಮಾಡಲಾಗಿದೆ. ಮಹಿಳೆಯರ ಬಹುಮಾನದ ಹಣವನ್ನ 300% ಏರಿಕೆ ಮಾಡಲಾಗಿದೆ. ಮಹಿಳಾ ತಂಡಕ್ಕೆ ಈಗ ಬಂಪರ್ ಗಿಫ್ಟ್ ಅನ್ನ ಘೋಷಣೆ ಮಾಡಲಾಗಿದೆ. ಇನ್ನು ವಿಶ್ವಕಪ್ ಅನ್ನ ಗೆದ್ದು ಈಗ ಮಹಿಳಾ ತಂಡ ಗೆದ್ದು ಬೀಗ್ತಾ ಇದೆ. ಭಾರತಕ್ಕೆ ಸದ್ಯಕ್ಕೆ ಈ ಒಂದು ವಿಶ್ವಕಪ್ ಒಲಿದಿದೆ. ಟೀಮ್ ಇಂಡಿಯಾಗೆ ಈಗ 51 ಕೋಟಿ ರೂಪಾಯಿಯನ್ನ ಘೋಷಣೆ ಮಾಡಲಾಗಿದೆ. ಮಹಿಳೆಯರ ಬಹುಮಾನದ ಹಣವನ್ನ 300% ಏರಿಕೆಯನ್ನ ಮಾಡಲಾಗಿದೆ. ಇನ್ನು ಬಿಸಿಸಿಐ ಕಾರ್ಯದರ್ಶಿ ದೇವಜಿತ್ ಸೈಕಿಯಾ ಅವರು ಈ ಒಂದು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ವಿಶ್ವಕಪ್ ಅನ್ನ ಗೆದ್ದ ಮಹಿಳಾ ತಂಡಕ್ಕೆ ಈಗ ಬಂಪರ್ ಗಿಫ್ಟ್ ಅನ್ನ ನೀಡಲಾಗಿದೆ.